ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇದು ಹಲಸಿನ ಹಣ್ಣು. ನಾನಿವತ್ತು ಹಲಸಿನ ಹಣ್ಣಿನಿಂದ ಮುಳುಕ ಮಾಡೋದು ಹೇಗೆಂದು ತೋರಿಸಿಕೊಡ್ತೇನೆ. ಇದು ಆಟಿ ತಿಂಗಳಿನಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆ ಮಾಡ್ತಾರೆ. 12 ದಿವಸದ ದುರ್ಗಾ ನಮಸ್ಕಾರ ಪೂಜೆ ಎಲ್ಲ ಮಾಡ್ತಾರೆ. ಆ ದುರ್ಗಾ ಪೂಜೆಗೆ ಮಾಡುವಂತಹ ನೈವೇದ್ಯಕ್ಕೆ ಮಾಡುವಂತಹ ಒಂದು ಸಿಹಿ ಭಕ್ಷ್ಯ ಅಂತ ಹೇಳ್ಬೋದು. ಆಟಿ ತಿಂಗಳಿನಲ್ಲಿ ಯಾಕೆ ಇದನ್ನು ಮಾಡೋದು ಅಂತ ಹೇಳಿದರೆ, ಆವಾಗ ಹಲಸಿನ ಹಣ್ಣು ಮುಗಿಯುತ್ತಾ ಬರ್ತದೆ. ಮತ್ತು ದೇವಿಗೆ ಬೆಲ್ಲ ಮತ್ತು ಕಾಯಿ ಹಾಕಿದ ಯಾವುದೇ ಸಿಹಿ ಪದಾರ್ಥ ಕೂಡ ತುಂಬ ಇಷ್ಟ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ವರ್ಷಕ್ಕೊಮ್ಮೆ ಆಟಿ ತಿಂಗಳಿನಲ್ಲಿ ಇದನ್ನು ಮಾಡ್ತೇವೆ. ಹಾಗೆ ಇವತ್ತು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹಲಸಿನ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ಸೊಳೆಯನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಬಾರದು, ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಬೇಕು. ಪಲ್ಸ್ ಮೋಡಿನಲ್ಲಿ ಹಾಕಿ ರುಬ್ಬಿದರೆ ಸರಿ ಬರ್ತದೆ. ಇನ್ನು ಈಗ ಇದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ನಾನಿಲ್ಲಿ ಸಾಧಾರಣ ಒಂದು ಅರ್ಧ ಹೋಳಿನಷ್ಟು ತಗೊಂಡಿದ್ದೇನೆ. ಹಾಗೆ ಬೆಲ್ಲ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ನೈವೇದ್ಯಕ್ಕೆ ಮಾಡುವ ಕಾರಣ ಅಂದಾಜಿಗೆ ಹಾಕ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಮತ್ತು ಅಕ್ಕಿ ನಾನಿಲ್ಲಿ 3 ಗ್ಲಾಸ್ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿ ಈಗ ತಗೊಂಡಿದ್ದೇನೆ. ಇನ್ನೀಗ ಅಕ್ಕಿ ಮತ್ತು ತೆಂಗಿನಕಾಯಿ, ಬೆಲ್ಲ ಮೂರನ್ನು ಹಾಕಿ ನೀರು ಹಾಕೋದು ಬೇಡ, ನೀರು ಹಾಕದೆ ರುಬ್ಬಿಕೊಳ್ಳಬೇಕು. ಫುಲ್ಲು ನುಣ್ಣಗೆ ರುಬ್ಬಿಕೊಳ್ಳಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಇದ್ದರೂ ತೊಂದರೆ ಇಲ್ಲ. ಈ ರೀತಿಯಾಗಿ ನಾವು ರುಬ್ಬಿಕೊಳ್ಳಬೇಕು. ನಂತರ ಮೊದಲೇ ನಾವು ರುಬ್ಬಿದ ಮಿಶ್ರಣ, ಹಲಸಿನ ಹಣ್ಣಿನ ಮಿಶ್ರಣದೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿಯ ಹಿಟ್ಟನ್ನು ರೆಡಿ ಮಾಡಬೇಕು. ಇದಕ್ಕೆ ನೀರೆಲ್ಲ ತುಂಬ ಹಾಕಬೇಕು ಅಂತ ಇಲ್ಲ. ಯಾಕೆ ಅಂತ ಹೇಳಿದರೆ ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರ್ತದೆ, ಮತ್ತು ಬೆಲ್ಲ ಕೂಡ ನೀರು ಬಿಟ್ಟ ಹಾಗೆ ಆಗ್ತದೆ. ಈ ರೀತಿಯ ದಪ್ಪ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನೀವು ಗುಳಿಯಪ್ಪದ ಹಾಗೆ ಕೂಡ ಮಾಡಿಕೊಳ್ಳಬಹುದು. ನಾನಿಲ್ಲಿ ಮುಳುಕ ಅಂತ ಹೇಳಿದರೆ ಎಣ್ಣೆಯಲ್ಲಿ ಕರಿದು ಮಾಡುವಂಥದ್ದು. ಈ ರೀತಿಯ ಹಿಟ್ಟು ರೆಡಿಯಾದರೆ ಮುಳುಕ ಮಾಡಲಿಕ್ಕೆ ಸರಿಯಾಗ್ತದೆ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಯಾಗಲು ಇಟ್ಟುಕೊಳ್ಳೋಣ. ಬಿಸಿಯಾದ ನಂತರ 1 ಸ್ಪೂನಿನ ಸಹಾಯದಿಂದ ಅಥವಾ ಕೈಯಲ್ಲಿ ಕೂಡ ಹಾಕಿಕೊಳ್ಳಬಹುದು. ನಾನೊಂದು ಸ್ಪೂನು ತಗೊಂಡು ಸ್ಪೂನಿನ ಸಹಾಯದಿಂದ ಒಂದೊಂದೇ ಸ್ಪೂನನ್ನು ಎಣ್ಣೆಗೆ ಬಿಡುವುದು. ತುಂಬ ರುಚಿಯಾದ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು. ದುರ್ಗಾ ಪೂಜೆಯಲ್ಲಿ ತುಂಬ ವಿಶೇಷವಾಗಿ ಮಾಡುವಂತಹ ಸಿಹಿ ತಿಂಡಿ ಅಂತ ಹೇಳ್ತಾರೆ. ಆಟಿ ತಿಂಗಳಿನಲ್ಲಿ ಹಲಸಿನಕಾಯಿ, ಹಲಸಿನ ಹಣ್ಣೆಲ್ಲ ಮುಗಿಯುತ್ತಾ ಬರ್ತಾರಲ್ಲ, ಆಗ ಮಾಡಿದರೆ ತುಂಬ ವಿಶೇಷ ಅಂತ ನಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಮಾಡ್ತಾಯಿದ್ರು. ಹಾಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಹೀಗೆ ಒಂದೊಂದೇ ಸ್ಪೂನನ್ನು ಹಾಕಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ನಾವಿದಕ್ಕೆ ಸೋಡಾ ಹುಡಿ, ಯಾವುದೇ ಹುಳಿ ಬರುವಂತಹ ಹುಡಿಯೆಲ್ಲ ಹಾಕಬೇಕು ಅಂತ ಇಲ್ಲ. ಚೆನ್ನಾಗಿ ಉಬ್ಬಿ ತುಂಬ ಸ್ಮೂತಾಗಿ ಮೆತ್ತಗೆ ಆಗಿ ಕೂಡ ಬರ್ತದೆ. ನಾವು ಹಾಕಿದ ಕೂಡಲೇ ಅದನ್ನು ಮಗಚಿಕೊಳ್ಳಲಿಕ್ಕೆ ಹೋಗಬಾರ್ದು. 1-2 ನಿಮಿಷದ ನಂತರ ಅದು ಹೀಗೆ ಬಿಟ್ಟು ಬರ್ತದೆ. ನಂತರ ಅದನ್ನು ಮಗುಚಿ ಕಂದು ಬಣ್ಣ ಬರುವಲ್ಲಿವರೆಗೂ ನಾವು ಅದನ್ನು ಬೇಯಿಸಿಕೊಳ್ಳೋಣ. ಬೆಲ್ಲ ಮತ್ತು ತೆಂಗಿನಕಾಯಿ ಅದೆಲ್ಲ ಅವರವರ ರುಚಿಗೆ ಅನುಗುಣವಾಗಿ. ಯಾಕೆಂತ ಹೇಳಿದರೆ ಸ್ವಲ್ಪ ಕಡಿಮೆ ಮಾಡುವುದಿದ್ದರೆ ಬೆಲ್ಲ ಕಡಿಮೆ, ಅಕ್ಕಿ ಜಾಸ್ತಿ ಹಾಕಿದ ಕಾರಣ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡದ್ದು. ಬೆಲ್ಲ, ಅಕ್ಕಿ ಅದೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ನಾನಿಲ್ಲಿ ಸಾಧಾರಣ ಒಂದು 4 ಕಪ್ಪಿನಷ್ಟಾಗುವಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ. 3 ಗ್ಲಾಸ್ ಅಕ್ಕಿಗೆ ಸರಿಯಾಗಿದೆ. ಹೀಗೆ ಕಂದು ಬಣ್ಣ ಬರುವಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಬೇಕು. ಇದನ್ನು ನೀವು ಅಪ್ಪದ ಗುಳಿಯಲ್ಲಿ ಕೂಡ ಮಾಡಿ ಸುಟ್ಟವಿನ ತರಹ ಮಾಡ್ಬೋದು. ಈಗ ಇದೀಗ ಆಗ್ತಾ ಬಂತು. ಇದನ್ನೀಗ ಎಣ್ಣೆಯಿಂದ ತೆಗೆದುಕೊಳ್ಳೋಣ.
ತುಂಬ ರುಚಿಯಾದ, ಇದು ನೈವೇದ್ಯಕ್ಕೆ ಅಂತಲ್ಲ, ನಾವು ನಿತ್ಯ ತಿನ್ನೋದಿದ್ರೆ ಸಂಜೆಯ ಸ್ನ್ಯಾಕ್ಸಿಗೆ ಕೂಡ ಮಾಡಿ ತಿನ್ನಬಹುದು. ನಾನಿಲ್ಲಿ ದೇವರಿಗೆ ಮಾಡುವ ಕಾರಣ ಈಗ ಮಾಡಿ ತೋರಿಸ್ತಾ ಇರೋದು. ಹೀಗೆ ಪುನಃ ಸ್ಪೂನಿನ ಸಹಾಯದಿಂದ ಒಂದೊಂದೇ ಸ್ಪೂನನ್ನು ಹೀಗೆ ಹಾಕಿದರೆ ಸಾಕಾಗ್ತದೆ. ಖಂಡಿತ ನಮ್ಮ ಈ ಕಡೆ ಎಲ್ಲ ಹೆಚ್ಚಿನವರು ಮಾಡ್ತಾರೆ. 12 ದಿವಸದ ದುರ್ಗಾ ಪೂಜೆಯಲ್ಲಿ ದಿನನಿತ್ಯವೂ ಏನಾದರೂ ನೈವೇದ್ಯಕ್ಕೆ ಬೇಕಾಗ್ತದೆ. ಆವಾಗ ಒಂದೊಂದೇ ಸಿಹಿ ತಿಂಡಿಯನ್ನು ಮಾಡಲಿಕ್ಕೆ ಬೇಕಾಗಿ ಒಂದು ದಿವಸ ಇದನ್ನು ಮಾಡುವುದು. ಕೆಲವು ಕಡೆ 3 ದಿವಸ ಮಾಡ್ತಾರೆ, ಕೆಲವು ಕಡೆ 12 ದಿವಸ ಮಾಡಿ ಕೊನೆಯ ದಿವಸ ನೈವೇದ್ಯಕ್ಕೆ ಇಡ್ತಾರೆ. ಹಾಗೆಲ್ಲ ಮಾಡ್ತಾರೆ. ಅದು ಅವರವರು ಮಾಡಿಕೊಂಡುವಂತಹ ಪದ್ಧತಿಯಾಗಿದೆ. ಒಂದೊಂದು ಮನೆಯಲ್ಲಿಯೂ ಬೇರೆ ಬೇರೆ ರೀತಿ ಇರ್ತದೆ. ಹೀಗೆ ಎಲ್ಲವನ್ನು ಕಂದು ಬಣ್ಣದವರೆಗೆ ನಾವು ಫ್ರೈ ಮಾಡಿ ತೆಗೆದುಕೊಳ್ಳೋಣ. ಈಗ ನೋಡಿ, ತುಂಬ ಮೆತ್ತಗಾಗಿ ತುಂಬ ರುಚಿಯಾಗಿ ಬಂದಿದೆ ಕೂಡ. ನಾವಿದನ್ನು ನೈವೇದ್ಯಕ್ಕೆ ಇಟ್ಟು ನಂತರ ಸವಿಯಲು ಕೊಡೋಣ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲವನ್ನು ಈ ರೀತಿಯಾಗಿ ತೆಗೆದು ಕಂದು ಬಣ್ಣ ಆಗುವಲ್ಲಿವರೆಗೆ ನಾವು ಫ್ರೈ ಮಾಡಿ ತೆಗೆದುಕೊಳ್ಳಬೇಕು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.